ಎಲ್ ಎಸ್ ಶೇಷಗಿರಿರಾಯರು ಕೂಡ ಇಂಗ್ಲೀಷಿನ ಅಧ್ಯಾಪಕರು. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪನ ಮಾಡ್ತಾಯಿದ್ರು. ಬ್ರಾಹ್ಮಣರನ್ನು 100ಕ್ಕೆ 100 ದ್ವೇಷ ಮಾಡುವ ಚಂದ್ರಶೇಖರ ಪಾಟೀಲರು ಇವರಲ್ಲಿರೋ ಕನ್ನಡ ಪ್ರೇಮ, ಕನ್ನಡದ ಹೋರಾಟದ ಸಂಕೇತವಾಗಿ ಆ ಹೋರಾಟಕ್ಕೆ ಕೊಡುವ ಎಲ್ಲ ಕುಮ್ಮಕ್ಕಿನಿಂದಾಗಿ ಸಮ್ಮೇಳನ ಅಧ್ಯಕ್ಷ ಮಾಡಿದರು. ಶೇಷಗಿರಿರಾಯರು ಕನ್ನಡದ ದೃಷ್ಟಿಯಿಂದ ಅವರು ಇದ್ದರು. ಮಾಸ್ತಿಯವ್ರ ಬಗ್ಗೆ ಬುಕ್ ಬರೆದಿದ್ದಾರೆ. ಅವ್ರ ತಂದೆಯವರು ಸ್ವಾಮಿರಾವ್ ಅಂತ ಹೇಳಿ ಅವ್ರ ಪುಸ್ತಕನೂ ನನ್ನ ಹತ್ರ ಇತ್ತು. ನಾನು ಅವ್ರು ನೋಡಿಲ್ಲ. ನಾನು ಅವ್ರ ಹತ್ರ ಒಂದು ಸಲ ಹೇಳಿದೆ ಶೇಷಗಿರಿರಾಯರ ಹತ್ರ, ಸರ್ ನಿಮ್ಮ ತಂದೆಯವರು ಸಾಹಿತಿಗಳು ನೀವು ಎಲ್ಲೂ ಹೇಳಲೇ ಇಲ್ವಲ್ಲ ಸರ್, ಸ್ವಾಮಿ ರಾವ್ ಅಂತ. ಹೌದಪ್ಪ, ಏನೋ ಬರೆದಿದ್ದಾರೆ, ಪರವಾಗಿಲ್ಲ ಅನ್ನೋವಾಗ ಅವರೇ ಮಗ. ಅದು ಚಂಪಾ ಅಂತವರು. ಚಂಪಾ ಅವರಿಂದ ಪಾಸಾಗೋದು ಭಾಳ ಕಷ್ಟ ಯಾರಾದರೂ ಕೂಡ. ಅವರೇ ಇಂಗ್ಲೀಷ್ ಮೇಷ್ಟ್ರು ಅಂಥದ್ರಲ್ಲಿ ಇವ್ರನ್ನ ಅಂದ್ಬಿಡ್ಬೋದಾಗಿತ್ತು. RSS BJP ಅದೆಲ್ಲ ಅಂದ್ಬಿಡ್ಬೋದಾಗಿತ್ತು. ಇಲ್ಲ, ಅದಕ್ಕೆ ಮರ್ತವರು ಅಥವಾ ಬದುಕಿ ತರಿಸಿ ಅವರು ಕನ್ನಡದ ಹೋರಾಟಗಾರರು ಅನ್ನುವ ಹಾಗೆ ಅವರನ್ನು ಮಾಡಿ ತಂದು ಕೂರಿಸಿದ್ದು ಅದು ಸರಿಯಾದ್ದೇ, ತಪ್ಪೆ. ಇವರನ್ನ ನಾವು ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿರಾಯರು ಅಂತ ನಾವು ಕರಿತೀವಿ. ಅಥವಾ ರಿಟೈರ್ಡ್ ಆದಮೇಲೆ UGC ಆಶ್ರಯದಲ್ಲಿ 2 ವರ್ಷ ಕೊಡ್ತಾರೆ. ಬಂದು ಹೊರಗಿನವರು ಬಂದು ಅಲ್ಲಿದ್ದವರು ಹೊರಗಿಂದ ಬಂದು 2 ವರ್ಷ ಪಾಠ ಮಾಡೋಕ್ಕೆ ಕೊಡ್ತಾರೆ. ಆವಾಗ ಪ್ರೊಫೆಸರ್ ಅಂತ ಕರೀತಾರೆ. ಇವರು ಪ್ರೊಫೆಸರ್ ಅಲ್ಲ, ರಾಜರತ್ನಂ ಪ್ರೊಫೆಸರ್ ಅಲ್ಲ. ಈ ಥರ ಅದು ಸಹಜವಾಗಿ ಲೆಕ್ಚರರು, ರೀಡರು ಪ್ರೊಫೆಸರ್ ಆದವರಲ್ಲ. ಸುಮ್ಮನೆ ಗೌರವದಿಂದ ನಾವು ಪ್ರೊಫೆಸರ್ ಅಂತ ಕರೆಯೋದಷ್ಟೆ. ಎಲ್ ಎಸ್ ಶೇಷಗಿರಿರಾಯರು ಕೂಡ ಇಂಗ್ಲೀಷಿನ ಅಧ್ಯಾಪಕರು. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪನ ಮಾಡ್ತಾಯಿದ್ರು. ಇವರು ವಿಮರ್ಶೆ ಬರೆಯುವ ಮುಂಚೆ ಕಥೆಗಳನ್ನು ತುಂಬ ಬರೆದಿದ್ದಾರೆ. ಕಥಾ ಸಂಕಲನಗಳು ಬಂದಿವೆ ಎಲ್ ಎಸ್ ಶೇಷಗಿರಿರಾಯರು. ಆಮೇಲೆ ಇಂಗ್ಲೀಷ್ನಲ್ಲೂ ಪುಸ್ತಕಗಳು ಬರೆದಿದ್ದಾರೆ. ಆಮೇಲೆ ಬರ್ತಾ ಅವರು ನಿಘಂಟುಗಳು, ಇಂಗ್ಲೀಷು ಕನ್ನಡ ನಿಘಂಟುಗಳು, ಆಮೇಲೆ ಇಂಗ್ಲೀಷ್ನಲ್ಲಿ ಬರವಣಿಗೆ, ಮಾಸ್ತಿಯವ್ರ ಬಗ್ಗೆ ಇತ್ಯಾದಿ ಈ ಥರ ಬರೆದಿದ್ದಾರೆ. ಇಂಗ್ಲೀಷ್ನಲ್ಲೂ ಕೂಡ ಮಾಡಿದ್ದಾರೆ. ಆದರೂ ಅವರು ಗ್ರೀಕ್ ರಂಗಭೂಮಿಯ ಬಗ್ಗೆ ಬರೆದ ಪುಸ್ತಕಕ್ಕೇ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿರೋದು. ರಂಗಭೂಮಿಯ ಬಗ್ಗೆ, ನಾಟಕಗಳ ಬಗ್ಗೆ, ಗ್ರೀಕ್ ನಾಟಕಗಳ ಬಗ್ಗೆ ಅವರೊಂದು ಪುಸ್ತಕ ಬರೆದಿರೋ ದೊಡ್ಡ ಬುಕ್ಕು, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡು. ಆಮೇಲೆ ಕನ್ನಡದ ಹೋರಾಟದಲ್ಲಿ ಚಿದಾನಮೂರ್ತಿ ಅವರಿಗೆ ಬಲಗೈ ಥರ ಇದ್ದು, ಒಂದು ಕೈ ಗುರು ಚನ್ನಬಸಪ್ಪ ಅಂದ್ಕೊಳ್ಳಿ, ಇನ್ನೊಂದು ಕೈ ಎಲ್ ಎಸ್ ಶೇಷಗಿರಿರಾಯರು ಅಂತ ಅಂದ್ಕೊಳ್ಳಿ. ಇವರೆಲ್ಲ ಹೋರಾಟ ಮಾಡಿದವರು. ಕನ್ನಡ ಕ್ರಿಯಾ ಇದರಲ್ಲಿ ಶಕ್ತಿ ಕೇಂದ್ರ, ಕನ್ನಡ ಶಕ್ತಿ ಕೇಂದ್ರ ಅಂತ ಅವ್ರು ಮಾಡಿದ್ರು ಚಿದಾನಮೂರ್ತಿಯವರು. ಅಲ್ಲಿ ಇವರೆಲ್ಲರೂ ಶೇಷಗಿರಿರಾಯರು. ಆ ಕಾರಣಕ್ಕಾಗಿಯೇ ಬ್ರಾಹ್ಮಣರನ್ನು 100ಕ್ಕೆ 100 ದ್ವೇಷ ಮಾಡುವ ಚಂದ್ರಶೇಖರ ಪಾಟೀಲರು ಇವರಲ್ಲಿರೋ ಕನ್ನಡ ಪ್ರೇಮ, ಕನ್ನಡದ ಹೋರಾಟದ ಸಂಕೇತವಾಗಿ ಆ ಹೋರಾಟಕ್ಕೆ ಕೊಡುವ ಎಲ್ಲ ಕುಮ್ಮಕ್ಕಿನಿಂದಾಗಿ ಸಮ್ಮೇಳನ ಅಧ್ಯಕ್ಷ ಮಾಡಿದರು. ಅದು ಪಾಟೀಲರ ಉದಾರಿ. ಅದು ಪಾಟೀಲರಲ್ಲ ದಿಟ್ಟದು. ಅವನು ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಅಂತ ಕಿತ್ತು ಒಗೆದು ಬಿಡಲಿಲ್ಲ ಅವರು. ಅದು ಗೊತ್ತಾಯ್ತಾ. ಆಮೇಲೆ ಇನ್ನೊಂದು ಸಮ್ಮೇಳನಕ್ಕೆ ನಿಜಾರನ್ನು ಮಾಡಿದರು. ಅದು ದೊಡ್ಡ ಶಿವಮೊಗ್ಗದಲ್ಲಿ ದೊಡ್ಡ ಗಲಾಟೆ ಆಯಿತು. ಯಡಿಯೂರಪ್ಪ ಇವರೆಲ್ಲ ಭಾಳ ದೊಡ್ಡ ಗಲಾಟೆ ಮಾಡಿ ಸಮ್ಮೇಳನ ಮಾಡದೇ ಇದ್ದಾಗ ಮಾಡಿದ್ರು. ನೀವೊಂದು ಪೈಸಾ ಕೊಡೋದು ಬೇಡ ಅಂಥೇಳಿ ಚಂಪಾ ಅವರು ಅಲ್ಲಿ ಕಾರ್ಯಕ್ರಮ ಮಾಡಿದ್ರು. ಚಾಮಂದೇವ್ರು ಏನಲ್ಲ, ಚಂಪನ ಬಗ್ಗೆ ಬಂದಾಗ ಹೇಳ್ತೀನಿ ಇವೆಲ್ಲ ಏನೇನಾಗಿದೆ ಅಂತ. ಹಾಗೆ ಎಲ್ ಎಸ್ ಶೇಷಗಿರಿರಾಯರು ಕನ್ನಡದ ದೃಷ್ಟಿಯಿಂದ ಅವರು ಇದ್ದರು. ಮಾಸ್ತಿಯವ್ರ ಬಗ್ಗೆ ಬುಕ್ ಬರೆದಿದ್ದಾರೆ. ಅವ್ರ ತಂದೆಯವರು ಸ್ವಾಮಿರಾವ್ ಅಂತ ಹೇಳಿ ಅವ್ರ ಪುಸ್ತಕನೂ ನನ್ನ ಹತ್ರ ಇತ್ತು. ನಾನು ಅವ್ರು ನೋಡಿಲ್ಲ. ನಾನು ಅವ್ರ ಹತ್ರ ಒಂದು ಸಲ ಹೇಳಿದೆ ಶೇಷಗಿರಿರಾಯರ ಹತ್ರ, ಸರ್ ನಿಮ್ಮ ತಂದೆಯವರು ಸಾಹಿತಿಗಳು ನೀವು ಎಲ್ಲೂ ಹೇಳಲೇ ಇಲ್ವಲ್ಲ ಸರ್, ಸ್ವಾಮಿ ರಾವ್ ಅಂತ. ಹೌದಪ್ಪ, ಏನೋ ಬರೆದಿದ್ದಾರೆ, ಪರವಾಗಿಲ್ಲ ಅನ್ನೋವಾಗ ಅವರೇ ಮಗನಾಗಿ ಅವರು ಬರೆದಿದ್ದಾರಪ್ಪ. ಅದು ನಾನು ಅದನ್ನೇ ಇಟ್ಕೊಂಡು ಮುಂದೆ ಮಾಡ್ಕೊಂಡು ಬಂದೆ ಅನ್ನೋಗೆ ಅಷ್ಟು ಇದಾಗಿದ್ದು ಅವರು. ಬಹಳ ಕುಳ್ಳ ವ್ಯಕ್ತಿ ಅವರು ಶೇಷಗಿರಿರಾಯರು. ಸೊ ಆ ಕಾರಣಕ್ಕೆ ಅವರು ಜಯನಗರದಲ್ಲಿದ್ದರು ಅವರು, ಗೊತ್ತಾಯ್ತಾ. ಅಲ್ಲಿ ಹೋಗ್ತಾ ಇದ್ದೆ ನಾನು ಒಂದು ಪುಸ್ತಕ ಮುನ್ನುಡಿ ಬರೆದಿದ್ದಾರೆ ಎಲ್ ಎಸ್ ಶೇಷಗಿರಿರಾಯರು. ಸೊ ಆಮೇಲೆ ಅವ್ರು ಕಾಲಂ ಬರೀತಾಯಿದ್ರು ಪ್ರಜಾಮತ್ತಲ್ಲಿ. ಅಲ್ಲೂ ನನ್ನ ಬಗ್ಗೆ ಬರೆದು ನಾನು ಅಕಾಡೆಮಿಕ್ ಅವ್ರು ಪ್ರೊಫೆಸರ್ ಆ್ಯಕ್ಚುಲಿ ಅದನ್ನು ಮೆಚ್ಚಬಾರ್ದು, ಹೊರಗಿನವರು ಮೆಚ್ಚಬೇಕಾಗಿತ್ತು. ಮೇಷ್ಟ್ರುಗಳು ಅಲ್ಲೇ ಇದ್ದವರು ನನ್ನ ಮೆಚ್ಚಿಲ್ಲ. ನಾನು ಆ ಸಂಘಟನೆ ಮಾಡಿದ್ರಿಂದ ಅದು ಮೇಷ್ಟ್ರುಗಳ ವಿರೋಧ. ನನ್ನ ಮೆಚ್ಚಿರೋರೆಲ್ಲ ಮೇಷ್ಟ್ರುಗಳೇ. ಶಂಕರ್ ಮುಖ ಶಿಪುಣೇಕರು, ಎಲ್ ಎಸ್ ಶೇಷಗಿರಿರಾಯರು, ಇಂಥವರು. ಅವ್ರು ಹೇಳ್ತಾ ಇರೋದು ಸತ್ಯ ಇದೆ.
ಸಾಹಿತ್ಯ ಅಕಾಡೆಮಿಕ್ ಆಗಬಾರ್ದು, ಪೇಪರ್ ಬರೆದು ಸಭೆಯಲ್ಲಿ ಓದಬಾರ್ದು, ನೀವು ಪ್ರಿಂಟ್ ಮಾಡ್ಕೊಳ್ಳಿ, ಮಾತಾಡಬೇಕು, ಅವ್ರ ಮನಸ್ಸಿನ ಗೆಲ್ಲಬೇಕು, ಹೃದಯಕ್ಕೆ ತಾಕಬೇಕು, ಮೆದುಳಿಗೆ ನೀವು ತುರುಕಬೇಕು. ಇದು ನನ್ನ ವಾದ ಇತ್ತು ಅವಾಗೆಲ್ಲ. NS ರಾಮಪ್ರಸಾದ್ ಒಂದು ಗೋಷ್ಠಿನ ಸಮ್ಮೇಳನಕ್ಕೆ ಏನೋ ಒಂದು ವಿಷಯ ಬಂದಾಗ ಕನ್ನಡಪ್ರಭದ ಅಥವಾ ನಾಡಿನ ಹಿರಿಯ ಪತ್ರಕರ್ತರು NS ರಾಮಪ್ರಸಾದ್ ದೊಡ್ಡ ಸ್ಥಾನ. ಅವರು ಹೇಳಿದಂತೆ, ನೋಡಿ ಆ ಹುಡುಗ ಹೊರಗಡೆ ಹೇಳ್ತಾ ಇದ್ದಾನೆ ಎಲ್ಲ ಮೇಷ್ಟ್ರುಗಳಂತೆ, ನೋಡಿ ನಿಮ್ಮ ಗೋಷ್ಠಿಗಳಲ್ಲಿರೋರೆಲ್ಲ ಮೇಷ್ಟ್ರುಗಳೇ ಅಂದ್ಬಿಟ್ಟಿದ್ದಾರೆ ರಾಮಪ್ರಸಾದ್. ಪತ್ರಕರ್ತರು ನಾನು ಅಕಾಡೆಮಿಕ್ಕೆ, ನೀವು ನಾನು ಅಕಾಡೆಮಿಕ್ಕೆ, ಕೃಷಿಕನೂ ನಾನು ಅಕಾಡೆಮಿಕ್ಕೆ. ಹೀಗೆ ನನಗೆಲ್ಲ ವೃತ್ತಿ ಇದು ಹೇಳಿದ್ದೇ ತಪ್ಪಾಗೋಯ್ತು. ನನ್ನನ್ನು ಸರ್ವನಾಶನ ಮಾಡಿಬಿಟ್ರು. ಎಲ್ಲೂ ಕರೀದೇ ಇದ್ದಾಗೆ, ಯಾವ ಸ್ಥಾನಮಾನಗಳೂ ಸಿಗದೇ ಇದ್ದಾಗೆ. ಹಾಗೆ ಶೇಷಗಿರಾಯ ಇದ್ದರು. ಆಮೇಲೆ ಅವರು ರಾಷ್ಟ್ರೋತ್ಥಾನದಲ್ಲಿ ಭಾರತಿ ಸೀರೀಸ್ ತಂದಿದ್ದಾರೆ, ನೀವು ನೋಡ್ಬೇಕು ಅದನ್ನು. ಅದಕ್ಕೆ ಸಂಪಾದಕರು ಶೇಷಗಿರಾಯರು. ಅವರಿಲ್ಲ, ಅವರು RSS ಅಂದ್ಬಿಡೋದು. ನೀವೇನಾದ್ರು ಒಂದು ಕೆಲಸ ಕೊಟ್ಟು ಯಾರು ಈ ಕೆಲಸ ಮಾಡಿರಿ ಗಣಪತಿ ಅವರೇ ಅಂದರೆ ನೋಡಿ ಅದು RSS BJPಗೋಸ್ಕರ ಮಾಡಿದ್ದಾರೆ. ಅದೇ ಅವರು ನಾಡಿಗೋಸ್ಕರ ಮಾಡಿದ್ದಾರ್ರೀ. ಅದಕ್ಕೆ RSS ಲೇಬಲ್ ಯಾಕೆ? ಈಗ ಭಾರತ್ ಮಾತಾ ಕಿ ಜೈ ಅಂದ್ರೆ ನಿಮಗೆ RSS, ಸನಾತನ, BJP ಹಾಗೆ ಇದೇ ನಮ್ಮಲ್ಲಿ. ಅದು ಈ ಎಡಪಂಥೀಯರು ಮಾಡಿದ ಕೆಲಸ. ಅದೇ ಪಾಕಿಸ್ತಾನ್ ಕಿ ಜೈ ಅಂದ್ರೆ ಅವ ಲಿಬರಲ್ ನಡೆಯುತ್ತೆ. ಅಲ್ಲ, ಲಿಬ್ರಲ್ ಅಲ್ಲ, ಅವನಿಗೆ ಹಕ್ಕಿದೆ ಅಂತ. ಲಿಬ್ರಲ್ ಅಲ್ಲ, ಅದು ಅವನಿಗೂ ರೈಟ್ಸ್ ಇದೆ ಅಲ್ವಾ, ಸ್ವಾತಂತ್ರ್ಯ ಇದೆ ಅಂತ ಇವರೇ ತುರ್ಕೋದು. ಇವರೇ ಹೋಗಿ ಪಾಕಿಸ್ತಾನದ ಏರ್ಪೋರ್ಟ್ ಅಲ್ಲಿ ಒಂದು ಭಾರತ್ ಮಾತಾ ಅಂದು ಬರಲಿ ಹೇಳಿ ನೋಡು ಅಂತ. ಹಾಗೆ ಶೇಷರಾಯರು ಕೊನೆಗೆ ವೀರಪ್ಪ ಮೊಯ್ಲಿಯವರಿಗೆ ಅವರು ಒಂದು ರೀತಿ ಮಾಧ್ಯಮ ಕಾರ್ಯದರ್ಶಿನ ಆಗಿದ್ದರು ಅವರು. ಅದೊಂದು ಸ್ವಲ್ಪ ಎಲ್ಲರಿಗೂ ಬೇಸರ ಆಯಿತು. ಇಂಥ ಒಬ್ಬ ಹಿರಿಯರು ಹೋಗಬಾರ್ದಿತ್ತು. ಅದೇ ಆಮೇಲೆ ಎಂಥ ನಾಡಿನ ಒಬ್ಬ ದೊಡ್ಡ ಗಣ್ಯ ಸಾಹಿತಿಗಳು ಆವತ್ತಿಗೆ, ಹೌದು, ಅವರೆಲ್ಲ ದೊಡ್ಡವ್ರು ಹೋದ್ಮೇಲೆ ಇವರೇ ದೊಡ್ಡವರಲ್ವಾ, ಇವ್ರು ಹೋಗ್ಬಿಟ್ಟು ಅವ್ರಿಗೆ ಬರ್ಕೊಡೋದು ಅಂದರೆ ಏನ್ರಿ ಅಸಹ್ಯ. ಹೋಗ್ಬಾರ್ದಿತ್ತು. ಹೋಗಿದ್ರು. ಆಮೇಲೆ ಅವರು ಏನು ಮಾಡಿದ್ರು ಅಂದರೆ, ಅವರೇ ಮಾಡಿದ್ರೆ ಏನೋ ಒಂದು ಕಾಣಿಸುತ್ತೆ, ವೀರಪ್ಪ ಮೊಯ್ಲಿಯವರೇನೆ ಇದಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಇವ್ರನ್ನ ಅಧ್ಯಕ್ಷರು ಆಮೇಲೆ ಮಾಡಿದ್ರು. ಅಲ್ಲಿಂದ ಏನೋ ಒಂದು ಮಾಡಬೇಕಲ್ಲ, ಹೀಗೆ ನಡೀತಾ ಬಂತು. ಸೊ ಏನೇ ಇರಲಿ ಅದು ವೈಯಕ್ತಿಕ. ಈಗ ಮೊದಲನೇ ಹೆಂಡತಿ ಸತ್ತೋದ್ರು, ಅದು ಆತ್ಮಹತ್ಯೆ ಮಾಡಿಕೊಂಡು ಅಂತ ಕಾಣಿಸುತ್ತೆ. ಎರಡನೇ ಹೆಂಡತಿ ಮದುವೆ ಆಗಿದ್ರು. ಆಕೆ ದೇವತಾ ಹೆಣ್ಮಗಳಿದ್ದಾಗೆ ನಾವು ಹೋಗ್ತಿದ್ದೋ, ನಮಗೂ ತಿಂಡಿ ಕಾಫಿ ಎಲ್ಲ ಕೊಡ್ತಾಯಿದ್ರು ಎರಡನೇವರು. ಅವ್ರು ಚೆನ್ನಾಗಿ ನೋಡಿಕೊಂಡ್ರು ಶೇಷಗಿರಿರಾಯರನ್ನ. ಅವ್ರ ಬರವಣಿಗೆಗೆ ಅದಕ್ಕೆ ಇದಕ್ಕೆ ಎಲ್ಲ ಪೂರಕವಾಗಿದ್ದರು. ಆಕೆ ಅವರು ಮಕ್ಕಳು ಹೇಗೆ ತೀರ್ಮಾನ ಮಾಡಿದ್ರು ನನಗೆ ಗೊತ್ತಿಲ್ಲ. ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳು ಮದುವೆ ಆದವರು ಇದ್ದರು ಅಂತ ಕಾಣಿಸ್ತದೆ. ಅದೆಲ್ಲ ಇದ್ದರೂ ಕೂಡ ಅವ್ರನ್ನ ಮದುವೆಯಾಗಿ ಅವ್ರ ಪಾಡಿಗೆ ಅವರು ಜೀವನವನ್ನು ನಡೆಸ್ಕೊಂಡ್ಬಂದರು. ಯಾವುದೇ ಈ ಥರದ್ದು ಇಲ್ಲದೇ ಇದ್ದರೂ ಕೂಡ ಅವರ ಧೋರಣೆ ಪೂರ್ಣವಾಗಿ ಪ್ರಗತಿಶೀಲ ಧೋರಣೆಯಾಗಿತ್ತು. ಇವೆಲ್ಲ ನೋಡಿದಾಗ ನಾನು ಅವ್ರನ್ನ RSS BJP ಅನ್ನೋದಕ್ಕೆ ನನಗೆ ಮನಸ್ಸು ಬರೋದಿಲ್ಲ. ಕೊಟ್ಟು ಕೆಲಸ ಮಾಡಿದ್ದಾರೆ, ಕರೆದಿದ್ದಾರೆ, ಮಾಡ್ತೀರಾ ನೀವು ಇದನ್ನು ಅಂದರೆ ಅವು ಅಂತ ಒಪ್ಪಿದ್ದಾರೆ ಅಂತ ನನ್ನ ಭಾವನೆ. ಏನೇ ಇರ್ಬೋದು, ಆ ಮನುಷ್ಯ ನಾಡಿಗಾಗಿ ದುಡಿದಿದ್ದಾರೆ. ನಾಡಿಗಾಗಿ ಒಬ್ಬ ಇಂಗ್ಲೀಷ್ ಮೇಷ್ಟ್ರವರು ಪ್ರೊಫೆಸರ್ ಆಗಿ ಕನ್ನಡಕ್ಕಾಗಿ ಕನ್ನಡವನ್ನು ಕೈ ಎತ್ತು ಕಲ್ಪವೃಕ್ಷವಾಗುತ್ತದೆ ಅಂದಂಗೆ ಅವರು ಹೋರಾಟ ಮಾಡಿ ಮುಂಚೂಣಿಯಲ್ಲಿ ನಿಂತು ಬರವಣಿಗೆಯಲ್ಲಿ ಕಾಲಮ್ನಲ್ಲಿ ಎಲ್ಲ ಕಡೆಯೂ ಅವರು ಮಾಡಿದ್ದಾರೆ. ಅದಕ್ಕಾಗಿ ಅವ್ರನ್ನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಕೂಡ ಮಾಡಿದ್ರು. ಅದು ಚಂಪಾ ಅಂತವರು. ಚಂಪಾ ಅವರಿಂದ ಪಾಸಾಗೋದು ಭಾಳ ಕಷ್ಟ ಯಾರಾದರೂ ಕೂಡ. ಅವರೇ ಇಂಗ್ಲೀಷ್ ಮೇಷ್ಟ್ರು ಅಂಥದ್ರಲ್ಲಿ ಇವ್ರನ್ನ ಅಂದ್ಬಿಡ್ಬೋದಾಗಿತ್ತು. RSS BJP ಅದೆಲ್ಲ ಅಂದ್ಬಿಡ್ಬೋದಾಗಿತ್ತು. ಇಲ್ಲ, ಅದಕ್ಕೆ ಮರ್ತವರು ಸ್ವಲ್ಪ ಬದುಕಿ ತರಿಸಿ ಅವರು ಕನ್ನಡದ ಹೋರಾಟಗಾರರು ಅನ್ನುವ ಹಾಗೆ ಅವರನ್ನು ಮಾಡಿ ತಂದು ಕೂರಿಸಿದ್ದು ಅದು ಸರಿಯಾದ್ದೇ, ತಪ್ಪೇನಿಲ್ಲ. ಇನ್ನು ಮಿಕ್ಕಿದ್ದವ್ರ ರಾಜಕೀಯ ಧೋರಣೆಗಳು ಅದೇನಿತ್ತೋ, ಕಾಂಗ್ರೆಸ್ ಇತ್ತೋ ಇನ್ನೊಂದಿತ್ತು. ಅವ್ರು RSS ಅಂತೀರಿ, ಕಾಂಗ್ರೆಸ್ಸು ಅಂತ ಏನು ಅರ್ಥವೇ ಆಗೋದಿಲ್ಲ. ಇವಕ್ಕೆ ಬಿಡಿಸಿ ಹೇಳೋಕ್ಕೆ ಆಗೋದಿಲ್ಲ ನನ್ನ ಕೈಲಿ. ಬದುಕಿದ್ರು, ಭಾಳ ಸಹಜವಾಗಿ ಬದುಕಿದ್ರು, ಸಹಜವಾಗಿ ಅವರು ಹೋದರು ಅನ್ನೋದು ನನ್ನ ಅಭಿಪ್ರಾಯ. ಅವರು ಎಲ್ಲರ ಜೊತೆಯೂ ಚೆನ್ನಾಗಿದ್ದರು. ಎಲ್ಲರ ಪುಸ್ತಕವನ್ನೂ ವಿಮರ್ಶೆ ಮಾಡಿದ್ದಾರೆ. ಎಲ್ಲರಿಗೂ ಅವ್ರದ್ದೊಂದು ಶ್ರೀರಕ್ಷೆ ಇತ್ತು. ಆ ಮಟ್ಟಿಗೆ ಆ ಥರದ ಒಂದು 6 ಕೇರದನೇ 3 ಇಳಿದೇ ಇರುವಂಥ ಸಾಹಿತಿಗಳಲ್ಲಿ ಶೇಷಗಿರಾಯರು ಒಬ್ಬರು ಅಂತ ನನ್ನ ಭಾವನೆ.